ಬನ್ನಿ ಕತೆ ಕೇಳೋಣ. ಒಂದು ಹದ್ದು ತನ್ನ ಆಹಾರವಾದಂತಹ ಹಾವನ್ನು ಬೇಟೆಯಾಡಿಕೊಂಡು ಕಚ್ಕೊಂಡು ಆಕಾಶದಲ್ಲಿ ಹೋಗ್ತಾ ಇರುತ್ತೆ. ಆ ಹಾದು ಹೋಗಬೇಕಾದಂತಹ ಊರಿನಲ್ಲಿ ಒಬ್ಬ ರಾಜ ಅನೇಕ ಬ್ರಾಹ್ಮಣರಿಗೆ ಅವತ್ತು ಭೋಜನವನ್ನು ಏರ್ಪಡಿಸಿರ್ತಾರೆ. ಆ ಹಾದು ಹೋಗಬೇಕಾದಾಗ ಹಾವಿನ ಬಾಯಿಯಿಂದ ಅಲ್ಲಿಂದ ವಿಷ ಇರುತ್ತಲ್ಲ, ಅದು ಈ ರಾಜ ಏರ್ಪಡಿಸಿದಂತಹ ಔತಣ ಕೂಟದಲ್ಲಿರ್ತಕ್ಕಂಥ ಯಾವುದೋ ಒಂದು ಆಹಾರ ಪದಾರ್ಥದಲ್ಲಿ ಸೇರ್ಪಡೆಯಾಗುತ್ತೆ. ಇದು ಸೇವಕರ ಯಾರ ಗಮನಕ್ಕೂ ಬರೋದಿಲ್ಲ. ಯಥಾ ರೀತಿ ಅವರೆಲ್ಲ ಔತಣ ಕೂಟದಲ್ಲಿ ಆಹಾರವನ್ನು ಬಡಿಸ್ತಾರೆ. ತಿಂದಂಥ ಬ್ರಾಹ್ಮಣರು ಅನೇಕ ಜನ ಅಸುನೀಗಿ ಬಿಡ್ತಾರೆ. ಈಗ ಯಮರಾಜ ಮತ್ತು ಚಿತ್ರಗುಪ್ತನಿಗೆ ಒಂದು ಕೆಲಸ. ಇಲ್ಲಿ ಬ್ರಾಹ್ಮಣರಿಗೆ ಸಾವು ಇರಲಿಲ್ಲ, ಆದರೆ ಅವರು ವಿಷವನ್ನು ಸೇವನೆ ಮಾಡಿದ್ರಿಂದ ಸತ್ತು ಹೋಗ್ಬಿಟ್ರು. ಆದರೆ ಅವರಿಗೆ ವಿಷ ಹಾಕಿ ಕೊಂದಿರ್ತಕ್ಕಂಥದ್ದು ಯಾರು? ರಾಜನ, ಸೇವಕರ, ಹಾವ, ಹದ್ದ? ಈ ಪಾಪವನ್ನು ನಾನು ಯಾರ ಲೆಕ್ಕದಲ್ಲಿ ಬರೀಲಿ ಅಂತ ಚಿತ್ರಗುಪ್ತನಿಗೆ ತುಂಬ ಗೊಂದಲ ಆಗುತ್ತೆ. ಸೀದಾ ಯಮರಾಜನ ಹತ್ರ ಹೋಗ್ತಾನೆ. ಪ್ರಭುಗಳೇ, ಈ ಪಾಪದ ಲೆಕ್ಕವನ್ನು ನಾನು ಯಾರಿಗೆ ಸೇರಿಸ್ಲಿ, ಯಾರಿಗೆ ಈ ಲೆಕ್ಕವನ್ನು ಬರೀಲಿ ಅಂತ ಹೇಳಿ ಕೇಳಿದಾಗ ಯಮರಾಜ ಹೇಳ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರು, ಕಾಲುವೆ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಚಿತ್ರಗುಪ್ತ ಕೂಡ ಸುಮ್ಮನೆ ಇರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಚಿತ್ರಗುಪ್ತನಿಗೆ ಯಾರಿಗೆ ಲೆಕ್ಕ ಬರಿಬೇಕು ಅನ್ನೋ ಉತ್ತರನೂ ಸಿಗೋದಿಲ್ಲ. ಸುಮಾರು ವರ್ಷಗಳಾದ ಮೇಲೆ ಹೀಗೆ ಒಂದಷ್ಟು ಬ್ರಾಹ್ಮಣರು ಆ ಒಂದು ರಾಜನ ಆಸ್ಥಾನಕ್ಕೆ ಹುಡುಕೊಂಡು ಬರ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ಒಂದು ಪಕ್ಕದ ಒಂದು ಸಣ್ಣ ಹಳ್ಳಿನಲ್ಲಿ ಅವ್ರಿಗೆ ಸಂಜೆ ಆಗಿರೋದ್ರಿಂದ ಇಲ್ಲಿ ಉಳಿಯೋಣ, ಬೆಳಿಗ್ಗೆ ಎದ್ದು ಮತ್ತೆ ಪ್ರಯಾಣ ಮಾಡಿದ್ರಾಯ್ತು ಅಂತ ಹೇಳಿ ಅಲ್ಲಿ ಉಳಿಲಿಕ್ಕೆ ಹೋಗ್ತಾರೆ. ಹೋಗ್ಬೇಕಾದ ಒಂದು ಚಿಕ್ಕ ಗುಡಿಸಲು ಕಾಣುತ್ತೆ. ನಾವಿಲ್ಲೇ ಆಶ್ರಯ ಪಡೆದ್ರಾಯ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಆಶ್ರಯಕ್ಕಾಗಿ ಯಾಚಿಸ್ತಾರೆ. ಅಲ್ಲೊಬ್ಬ ಮುದುಕಿ ಇರ್ತಾಳೆ. ಅವಳು ಅವರಿಗೆಲ್ಲ ಕುಶಲೋಪಚಾರವನ್ನು ವಿಚಾರಿಸಿದ ನಂತರ ತಾವು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ರಿ ಅನ್ನೋ ಒಂದು ಮಾತನ್ನ ಕೇಳಿದಾಗ ಬ್ರಾಹ್ಮಣರು ಹೇಳ್ತಾರೆ, ನಾವು ರಾಜನ ಹತ್ತಿರ ಹೋಗ್ತಾ ಇದ್ದೀವಿ. ಆಗ ಅಜ್ಜಿ ಗಾಬರಿಯಿಂದ ಹೇಳ್ತಾಳೆ, ಅಯ್ಯೋ ಆ ರಾಜನ ಅಲ್ಲಿಗೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಹೋಗಬೇಡಿ, ನೀವು ಜೀವ ಸಮೇತ ವಾಪಸ್ ಬರೋದಿಲ್ಲ, ನಿಮ್ಮ ಜೀವಕ್ಕೆ ಆಪತ್ತಿದೆ. ಆ ರಾಜ ಔತಣ ಕೂಟವನ್ನು ಏರ್ಪಡಿಸಿದ್ರೆ ಮತ್ತು ಆಹಾರದಲ್ಲಿ ವಿಷ ಬರೆಸ್ಬಿಡ್ತಾನೆ, ಬ್ರಾಹ್ಮಣರನ್ನ ಕೊಲ್ತಿದ್ದಾನೆ, ದಯವಿಟ್ಟು ಅವನ ಹತ್ರ ಹೋಗಬೇಡಿ ಅಂತ ಎಚ್ಚರಿಸ್ತಾಳೆ. ಅದೇ ಸಮಯದಲ್ಲಿ ಯಮರಾಜ ಚಿತ್ರಗುಪ್ತನನ್ನು ಕರೆದು ಹೇಳ್ತಾಳೆ, ಬರೀ ಆ ಅಜ್ಜಿಯ ಪಾಪಕ್ಕೆ ಲೆಕ್ಕವನ್ನು, ಪಾಪದ ಲೆಕ್ಕಕ್ಕೆ ಈ ಪಾಪವನ್ನು ಸೇರಿಸು, ಅಜ್ಜಿಯ ಪಾಪದ ಲೆಕ್ಕದಲ್ಲಿ ಈ ಪಾಪವನ್ನು ಸೇರಿಸು ನೀನು ಅಂತ ಹೇಳಿ ಚಿತ್ರಗುಪ್ತರಿಗೆ ಆದೇಶವನ್ನು ನೀಡ್ತಾರೆ. ಆಗ ಚಿತ್ರಗುಪ್ತ ಕೇಳ್ತಾರೆ, ಹೇಗೆ ಅವಳಿಗೆ ಹೇಗೆ ನಾನು ಸೇರಿಸ್ಲಿ? ನೋಡಿ ಚಿತ್ರಗುಪ್ತರೇ, ಅಲ್ಲಿ ಅವತ್ತು ನಡೆದಂತಹ ಅವಘಡದಲ್ಲಿ, ಅನಾಹುತದಲ್ಲಿ ಯಾರ ತಪ್ಪು ಇರಲಿಲ್ಲ. ಅದು ಅಸಹಜವಾಗಿ, ಅದು ಯಾವುದಕ್ಕೂ ಕೈಗೆ ಸಿಗ್ಲಾರದ ರೀತಿಯಲ್ಲಿ, ಅದು ಯಾವ ಒಂದು ಹಿಡಿತಕ್ಕೆ ಸಿಗ್ಲಾರ್ದಂಥ ರೀತಿಯಲ್ಲಿ ಅದು ಆಗೋಗ್ಬಿಡ್ತು ಆ ಚಾತುರ್ಯ. ಆದರೆ ಅವನು ಮಾಡಲಾರದ ತಪ್ಪಿಗೆ ಈ ಮುದುಕಿ ಅವನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ತಾನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಪಾಪ, ಆ ಲೆಕ್ಕ ಅಜ್ಜಿಗೆ ಸೇರಬೇಕು ಅಂತ ಆ ಅಜ್ಜಿಯ ಪಾಪದ ಲೆಕ್ಕದಲ್ಲಿ ಆ ವಿಷಯವನ್ನು ಸೇರಿಸ್ತಾರೆ. ಅಂದರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಗಾದೆ ಮಾತು. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ, ಅದು
ಮಾಡದವರ ಪಾಪ ಅಂತ ನಾವೆಲ್ಲ ಮಾಡಿದವ್ರ ಪಾಪ ಅಂತ ಹೇಳ್ತೀವಿ. ಮಾಡಿದವ್ರ ಪಾಪ ಅಂದರೆ ಅಯ್ಯೋ ಪಾಪ ಅಂತ ಕೆಲವರು ಇರ್ತಾರೆ. ಏನೋ ಅವ್ರ ಕಡೆಯಿಂದ ಉದ್ದೇಶಪೂರ್ವಕವಾಗಿ ಯಾವುದೂ ನಡೆದಿರೋದಿಲ್ಲ. ಆದರೆ ಇನ್ನು ಕೆಲವರು ಅದೇ ವಿಷಯವನ್ನು ಇಟ್ಕೊಂಡು ಹೀಗೆ ಮಾಡಿದರು, ಇದಕ್ಕೆ ಮಾಡಿದರು, ಅದಕ್ಕೆ ಮಾಡಿದರು, ಇದಕ್ಕೋಸ್ಕರನೇ ಮಾಡಿದರು ಅಂತ ಹೇಳಿ ಅದನ್ನು ವಿಡಂಬನ ಮಾಡಿಕೊಂಡು ಆಡಂಬರದಿಂದ ಅದನ್ನೆಲ್ಲ ಬಣ್ಣಿಸ್ಕೊಂಡು ಓಡಾಡ್ತಿರ್ತಾರಲ್ಲ, ಅಂಥ ವಿಷಯಗಳೆಲ್ಲ ಆಡ್ದವ್ರ ಬಾಯಿಗೇನೆ, ಆಡ್ದವ್ರ ಲೆಕ್ಕಕ್ಕೇ ಸೇರುತ್ತೆ ಅನ್ನೋದು ಈ ಒಂದು ಕಥೆ ನೀತಿ. ಕತೆ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ.